ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಈ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಸಿಡಿ ಬಾಂಬ್. ಎಲ್ಲೆಲ್ಲಿ ಸಿಡಿ ಹೋಗ್ಯಾವ, ಏನೇನ್ ಹೋಗ್ಯಾವ ಅಂತ ಟೈಮ್ ಬಂದಾಗ ತೋರಿಸ್ತೀನಿ. ಸ್ವಾಮೀಜಿಯನ್ನ ಉಚ್ಚಾಟಿಸಿದ ಬಳಿಕ ಶಾಸಕ ಕಾಶಪ್ಪನವರ ಆರೋಪ. ಎಐ ತಂತ್ರಜ್ಞಾನ ಬಳಸಿ ನನ್ನ ತೇಜೋವಧೆಗೆ ಕುತಂತ್ರ, ಇದಕ್ಕೆಲ್ಲ ನಾನು ಹೆದರಲ್ಲ, ಕುಗ್ಗೋದೂ ಇಲ್ಲ. ಶಾಸಕ ಕಾಶಪ್ಪನವರ್ ಸಿಡಿ ಬಾಂಬ್ಗೆ ಸ್ವಾಮೀಜಿ ತಿರುಗೇಟು. ಯೂಟ್ಯೂಬರ್ ಮುಕ್ಕಳಪ್ಪನಿಂದ ಜೀವ ಬೆದರಿಕೆ ಆರೋಪ ಪ್ರಕರಣ. ಹಳೆ ಹುಬ್ಬಳ್ಳಿ ಠಾಣೆಗೆ ಆಗಮಿಸಿ ವಿಚಾರಣೆ ಎದುರಿಸಿದ ಯುವತಿ. 2.5 ವರ್ಷದಿಂದ ಪ್ರೀತಿಸಿದ್ದು ಸ್ವ ಇಚ್ಛೆಯಿಂದ ಮದುವೆಯಾಗಿದ್ದೇನೆ ಎಂದ ಗಾಯತ್ರಿ. ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆ ಪೊಲೀಸರ ಜೊತೆ ಹಿಂದೂ ಸಂಘಟನೆಗಳ ವಾಗ್ವಾದ. ಗಾಯತ್ರಿ ಜೊತೆ ಮಾತನಾಡಲು ಅವಕಾಶ ನೀಡುವಂತೆ ಪಟ್ಟು ವಿಚಾರಣೆ ನಂತರ ಭದ್ರತೆಯೊಂದಿಗೆ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್. ನಿಯಮ ಬಾಹಿರ ವಿವಾಹ ನೋಂದಣಿ ಮಾಡಿದ ಆರೋಪ. ಮುಂಡಗೋಡಿನ ಸಬ್ ರಿಜಿಸ್ಟರ್ ಕಚೇರಿ ಸಿಬ್ಬಂದಿಗೆ ಗಾಯತ್ರಿ ತಾಯಿ ಕ್ಲಾಸ್. ಸಬ್ ರಿಜಿಸ್ಟರ್ ಕಚೇರಿ ಸಿಬ್ಬಂದಿ ವಿರುದ್ಧ ಮುಂಡಗೋಡು ಠಾಣೆಗೆ ದೂರು. ಕಾಂಗ್ರೆಸ್ ಸರ್ಕಾರ ಸಮಾಜದಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವ ಅಧಿಕಾರವಿಲ್ಲ. ಬಸವ ಕಲ್ಯಾಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ. ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಇಟ್ಕೊಂಡ ಪ್ರಕರಣ. ಸೌಜನ್ಯ ಪರ ಹೋರಾಟಗಾರ ಮಹೇಶ್ ತಿಮರೋಡಿಗೆ ಬಂಧನ ಭೀತಿ. ನಿರೀಕ್ಷಣಾ ಜಾಮೀನು ಕೋರಿ ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯಕ್ಕೆ ಅರ್ಜಿ. ಗೋಮಾಂಸ ಸಾಗಾಟ ಆರೋಪ. ವಾಹನಕ್ಕೆ ಗ್ರಾಮಸ್ಥರಿಂದ ಬೆಂಕಿ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಐನಾಪುರ ಗ್ರಾಮದಲ್ಲಿ ಘಟನೆ. ಚಾಲಕನನ್ನ ಥಳಿಸಿ ಕೂಡಿ ಹಾಕಿರುವ ಗ್ರಾಮಸ್ಥರು. ಮೈಸೂರಿನ ಸಯಾಜಿರಾವ್ ರಸ್ತೆಯಲ್ಲಿ ವಿದ್ಯುತ್ ದೀಪಾಲಂಕಾರ ಉದ್ಘಾಟನೆ. ಚಾಮುಂಡೇಶ್ವರಿ ಭಾವಚಿತ್ರಕ್ಕೆ ಇಂಧನ ಸಚಿವ ಪುಷ್ಪಾರ್ಚನೆ. 21 ದಿನಗಳ ಕಾಲ ಝಗಮಗಿಸಲಿದೆ ಅರಮನೆ ನಗರಿ. ಬೀದರ್ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಿಂದ ಭಾರೀ ಅವಾಂತರ. ಭಾಲ್ಕಿ ತಾಲೂಕಿನ ಯಣಕುರ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಪರದಾಟ. ಹುಮ್ನಾಬಾದ್ನ ಸಿಂಧನಕೇರ ಗ್ರಾಮದಲ್ಲಿ ರಸ್ತೆಗಳು ಜಲಾವೃತ. ಮೊದಲ ದಿನವೇ ಜಾತಿ ಗಣತಿಗೆ ಹಲವೆಡೆ ತಾಂತ್ರಿಕ ಸಮಸ್ಯೆ. 20 ಲಕ್ಷ ಗುರಿ ಬದಲು ಮೊದಲ ದಿನ ಕೇವಲ 10,000 ಜನರ ಸಮೀಕ್ಷೆ. ಹಾವೇರಿಯಲ್ಲಿ ಆಪ್ ಓಪನ್ ಆಗದೆ ಪರದಾಡಿದ ಶಿಕ್ಷಕರು. ಮುಂಬೈನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಲ್ಯಾಂಬರ್ಗಿನಿ ಡಿಕ್ಕಿ. ಭಯಾನಕ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಐಷಾರಾಮಿ ಕಾರ್ನ ಮುಂಭಾಗಕ್ಕೆ ಹೆಚ್ಚಿನ ಹಾನಿ. ಉಗ್ರರ ನೆಲೆ ಎಂದು ಖೈಬರ್ ಪಂಕ್ತಿತ್ವದ ಹಳ್ಳಿಯ ಮೇಲೆ ಪಾಕ್ ಬಾಂಬ್ ದಾಳಿ. ಪಾಕಿಸ್ತಾನದ ಯುದ್ಧ ವಿಮಾನಗಳು ಸುರಿದ 8 ಬಾಂಬ್ಗೆ 30 ಜನ ಬಲಿ. ಪಾಕ್ ವೈಮಾನಿಕ ದಾಳಿಯನ್ನ ನಿರಾಕರಿಸಿದ ಸ್ಥಳೀಯ ಆಡಳಿತ. ವೀಸಾ ತೆರಿಗೆ ವಿವಾದದ ನಡುವೆಯೇ ಭಾರತ ಅಮೆರಿಕ ವಿದೇಶಾಂಗ ಸಚಿವರ ಭೇಟಿ. ವಿಶ್ವಸಂಸ್ಥೆಯ ಅಧಿವೇಶನದಲ್ಲಿ ಜೈಶಂಕರ್ ರುಬಿಯೋ ದ್ವಿಪಕ್ಷೀಯ ಚರ್ಚೆ. ಸೆಪ್ಟೆಂಬರ್ 27ರಂದು ಭಾರತದ ಪರ ವಿಶ್ವಸಂಸ್ಥೆಯಲ್ಲಿ ಜೈಶಂಕರ್ ಮಾತು. ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಸೃಷ್ಟಿಸಿದ ಕಾಂತಾರ ಚಾಪ್ಟರ್ 1 ಟ್ರೇಲರ್. ನಿರೀಕ್ಷೆಗೂ ಮೀರಿದ ಮೆಚ್ಚುಗೆ. ಕೆಲವೇ ಗಂಟೆಗಳಲ್ಲಿ 2 ಕೋಟಿಗೂ ಹೆಚ್ಚು ವೀಕ್ಷಣೆ. ಇದೇ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿ ಅನುಭವ ಹಂಚಿಕೊಂಡ ಚಿತ್ರತಂಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.